ನೀವೆಲ್ಲ ಕೇಳ್ತಾ ಇದ್ರಿ ವೆಯ್ಟ್ ಲಾಸ್ ಯಾಕೆ ನಿಲ್ಲಿಸಿದ್ರಿ, ವೆಯ್ಟ್ ಲಾಸ್ ಚಾಲೆಂಜ್ನ ಸ್ಟಾರ್ಟ್ ಮಾಡಿ ಅಂತ. ಹೌದು, ಸ್ವಲ್ಪ ರೀಸನ್ನಿಂದ ಇನ್ಕಂಪ್ಲೀಟ್ ಆಗಿತ್ತು, ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು 78ಗೆ ಬಂದಿದ್ದೆ. ಅಗೇನ್ 81 kg ನನ್ನ ವೆಯ್ಟ್. ಫಸ್ಟ್ ಡೇ ಇದು. 100 days ಹಾರ್ಡ್ ಚಾಲೆಂಜನ್ನು ತಗೊಳ್ತಾ ಇದ್ದೀನಿ. ಸೊ ನಾನು ಮಾರ್ನಿಂಗ್ 6 ಗಂಟೆಗೆ ತೊಗೊಳ್ತಾ ಇರೋದು ಫಸ್ಟ್ ಒಂದು ಡಿಟಾಕ್ಸ್ ವಾಟರ್. ನಾನು ನನ್ನ ಚಾನಲಲ್ಲಿ ಸಾಕಷ್ಟು ಡಿಟಾಕ್ಸ್ ವಾಟರ್ಗಳನ್ನು ತೋರಿಸಿದ್ದೀನಿ. ಅದರಲ್ಲಿ ಯಾವುದಾದ್ರೂ ಒಂದನ್ನು ಫಾಲೋ ಮಾಡ್ಬೋದು ಅಥವಾ ಡೇ ಬೈ ಡೇ ಚೇಂಜ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ತೊಗೊಳ್ತಾ ಇರೋದು 1 ಲೋಟ ಚೆನ್ನಾಗಿ ಕಾಯಿಸಿರೋ ಬಿಸಿನೀರಿಗೆ ಅರ್ಧ ನಿಂಬೆಹಣ್ಣು ಮತ್ತು ಸ್ವಲ್ಪ ಸಬ್ಜಾ ಸೀಡ್ಸ್ನ ಹಾಕಿ ಮಿಕ್ಸ್ ಮಾಡಿ ಕುಡಿತಾ ಇದ್ದೀನಿ. ಇದಕ್ಕೆ ಬೇಕಿದ್ದರೆ ಜೇನುತುಪ್ಪ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ನನಗೆ ಬೇಗ ಹೀಟ್ ಆಗುತ್ತೆ ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ ನೀವು ಇದನ್ನು ತಗೊಳ್ಳೋದ್ರಿಂದ ನಿಮ್ಮ ಬಾಡಿನ ಡಿಟಾಕ್ಸ್ಡ್ ಆಗಿ ಇಡುತ್ತೆ ಮತ್ತು ವೆಯ್ಟ್ ಲಾಸ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಒಂದು ಡಿಟಾಕ್ಸ್ ವಾಟರ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಬೇಕೇ ಬೇಕು. ಏನೂ ತಗೊಳಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ 1 ಲೋಟ ಬಿಸಿನೀರು ಕುಡಿಯೋ ಅಭ್ಯಾಸನ ಮಾಡ್ಕೊಳ್ಳಿ. ಅದಾದಮೇಲೆ 8 ಗಂಟೆಗೆ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ತೀನಿ. ಒಂದು ಟೈಮಿಂಗ್ ಇಟ್ಕೊಳ್ಬೇಕು ಯಾವುದಕ್ಕಾದರೂ. ಆ ಟೈಮಿಂಗ್ ಕರೆಕ್ಟಾಗಿ ಫಾಲೋ ಮಾಡಬೇಕು. 2 ಚಪಾತಿ, ಪಲ್ಯ ಮತ್ತು ಸ್ವಲ್ಪ ಸೌತೆಕಾಯಿ. ನಿಮಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಹಸಿ ತರಕಾರಿ ಮತ್ತು ಪಲ್ಯಗಳ ಕ್ವಾಂಟಿಟಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಸಿ ತರಕಾರಿಗಳನ್ನು ತಿನ್ನಿ, ಪಲ್ಯಗಳನ್ನು ತಿನ್ನಬೇಕು. ಸೊ ಹಾಗಾಗಿ ನಾನು 2 ಚಪಾತಿ ತೊಗೊಂಡಿದ್ದೀನಿ, ಬೀಟ್ರೂಟ್ ಪಲ್ಯ ಮತ್ತು ಸೌತೆಕಾಯಿನ ತೊಗೊಂಡಿದ್ದೀನಿ. ಈ ರೀತಿ ನಾನು ಬ್ರೇಕ್ಫಾಸ್ಟ್ನ ತೊಗೊಂಡು ಮುಗಿಸ್ಕೊಳ್ತಾ ಇದ್ದೀನಿ. ಏನು ಬೇಕಾದರೂ ಬ್ರೇಕ್ಫಾಸ್ಟ್ ತಿನ್ಬೋದು, ಬಟ್ ತಿನ್ನುವಾಗ ಸ್ವಲ್ಪ ಕ್ವಾಂಟಿಟಿ ನೋಡಿಕೊಂಡು ನೀವು ತಿನ್ನಬೇಕು. ಅದಾದಮೇಲೆ ನಾನು ಮಧ್ಯಾಹ್ನದ ಊಟಕ್ಕೆ ಬೆಳಗ್ಗೆ ಚಪಾತಿ ತಿಂದಿರೋದ್ರಿಂದ ಸೊ ಹೆವಿ ಅಂತ ಅನ್ನಿಸ್ತು. ಹಾಗಾಗಿ ನಾನು ಸೀಬೆಹಣ್ಣಲ್ಲಿ ಲೋ ಕ್ಯಾಲರಿ ಇರುತ್ತೆ. ಹಾಗಾಗಿ ಇದನ್ನು ಮಧ್ಯಾಹ್ನದ ಊಟಕ್ಕೆ ಹಣ್ಣನ್ನು ತೊಗೊಳ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಅಂದರೆ ಈ ಗ್ರೀನ್ ಟೀನ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಇದು ವೆಯ್ಟ್ ಲಾಸ್ಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ ತುಂಬಾ ಚೆನ್ನಾಗಿದೆ. ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಜಸ್ಟ್ 105-110 ರೂಪಾಯಿ ಒಳಗಡೆ ನಿಮಗೆ ಸಿಗುತ್ತೆ. 1 ಪ್ಯಾಕ್ 1 ಮಂತ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ದಿನಕ್ಕೆ 2 ಬಾರಿ ಈ ಗ್ರೀನ್ ಟೀನ ಮಾಡ್ಕೊಂಡು ಕುಡಿಯೋದ್ರಿಂದ ಸೊ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಗ್ರೀನ್ ಟೀ ಮಾಡೋದು ಹೇಗೆ ಅಂತ ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋನ ಶೇರ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಈ ಒಂದು ವಿಡಿಯೋದಲ್ಲೇ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಗ್ರೀನ್ ಟೀ ಏನಿಲ್ಲ, ಜಸ್ಟ್ 1 ಲೋಟ ನೀರಿಟ್ಟು 1 ಟೇಬಲ್ ಸ್ಪೂನು ಹರ್ಬ್ಸ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದಾದಮೇಲೆ ರಾತ್ರಿ ಊಟಕ್ಕೆ ಅಗೇನ್ ಮೊಳಕೆ ಕಾಳು ಪಲ್ಯ, ಸೌತೆಕಾಯಿ ಮತ್ತು 2 ಚಪಾತಿನ ತೊಗೊಂಡಿದ್ದೀನಿ. ನೈಟ್ ಊಟ ಸ್ವಲ್ಪ ಲೈಟಾಗಿ ಇರಬೇಕು, ಬಟ್ ಹೆಚ್ಚಿನ ರೀತಿಯಲ್ಲಿ ಪ್ರೋಟೀನ್ ಸೋರ್ಸನ್ನು ತೊಗೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಮೊಳಕೆ ಕಾಳಲ್ಲಿ ಹೆಚ್ಚಿನ ಪ್ರೋಟೀನ್ ಸೋರ್ಸ್ ಇರುತ್ತೆ. ಹಾಗಾಗಿ ಮೊಳಕೆ ಕಾಳನ್ನು ಸ್ವಲ್ಪ ಸ್ಟೀಮ್ ಮಾಡಿ ಬೇಯಿಸ್ಕೊಂಡು ಪಲ್ಯ ತೊಗೊಂಡಿದ್ದೀನಿ. ಆ್ಯಂಡ್ 1 ಟೇಬಲ್ ಸ್ಪೂನ್ ತುಪ್ಪ ಮಸ್ಟ್ ಆ್ಯಂಡ್ ಶುಡ್ ನಮ್ಮ ಒಂದು ವೆಯ್ಟ್ ಲಾಸಲ್ಲಿ ಇರಲೇಬೇಕು ಎವ್ರಿ ಡೇ. ಪ್ರೋಟೀನ್ಗೋಸ್ಕರ ನೀವು ಎಗ್ ತೊಗೊಳ್ಬೋದು, ಶೇಂಗಾ ತೊಗೊಳ್ಬೋದು, ಸೋಯಾ ಚಂಕ್ಸ್ ತೊಗೊಳ್ಬೋದು, ಪನ್ನೀರ್ ತೊಗೊಳ್ಬೋದು. ಸಾಕಷ್ಟು ಆಪ್ಷನ್ಗಳಿರುತ್ತೆ. ಹೋಗ್ತಾ ನಾನು ಒಂದೊಂದೇ ಶೇರ್ ಮಾಡ್ತೀನಿ. ಒಟ್ಟಿನಲ್ಲಿ ನಮ್ಮ ಬಾಡಿ ವೆಯ್ಟ್ ಕಮ್ಮಿ ಆಗಬೇಕೇ ಹೊರತು ನಮ್ಮ ಒಂದು ಫಿಸಿಕಲಿ ನಾವು ವೀಕ್ ಆಗಬಾರ್ದು. ಆ ರೀತಿ ನಮ್ಮ ಒಂದು ಫುಡ್ ಒಂದು ರೂಟೀನ್ ಇರಬೇಕು. ಇದು 100 ಡೇಸಲ್ಲಿ ಫಸ್ಟ್ ಡೇ ಹೇಗಿತ್ತು. ನಾಳೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.